ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ ಎಲ್ಲ ಕಡೆಯೂ ಕೂಡ ಬರದ ಛಾಯೆ ಆವರಿಸಿತ್ತು. ಆದರೆ ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಆಶಾಭಾವನೆ ಎಂಬಂತೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿತಾ ಇರುವ ಮಳೆ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಹರಿತಾ ಇರುವಂತಹ 3 ನದಿಗಳು ಉಕ್ಕಿ ಹರಿತಾ ಇದ್ವು. ಆದರೆ ಈ ಒಂದು ರೈತರ ಸಂಭ್ರಮ ಕೇವಲ 10 ದಿನಕ್ಕೆ ಮಾತ್ರ ಮೀಸಲಾಯಿತು ಅಂತ ಹೇಳ್ಬೋದು ಸದ್ಯದ ಮಟ್ಟಿಗೆ. ಯಾಕಂದರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಕಡಿಮೆ ಆಗಿರೋದ್ರಿಂದ ಏನು ಉಕ್ಕಿ ಹರಿತಾ ಇರುವಂತಹ ಕೃಷ್ಣಾ ಈ ನದಿ ಆಗಿರ್ಬೋದು ಮತ್ತು ಘಟಪ್ರಭಾ ನದಿ ಏನು ಬೊರ್ಗರೆದು ಹರಿತಾ ಇದ್ವು. ಆ ಒಂದು ಹರಿವಿನ ಪ್ರಮಾಣ ಈಗ ದಿಢೀರನೆ ಕುಸಿತ ಕಂಡಿರುವಂಥದ್ದು. ಅಂದರೆ ಮಹಾರಾಷ್ಟ್ರದಲ್ಲಿ ಮಳೆ ತಗ್ಗಿದ್ರಿಂದ ನಮ್ಮ ಬಾಗಲಕೋಟೆ ಜಿಲ್ಲೆಯ ರೈತರು ಕೂಡ ಕುಗ್ಗಿ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಇದೇ ನದಿಯಲ್ಲಿ ಏನು ಕೆಲವೊಂದಿಷ್ಟು ದಿನಗಳ ಹಿಂದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರಿತ್ತು. ಅಂದರೆ ಘಟಪ್ರಭಾ ನದಿಗೆ ಸುಮಾರು ಒಂದು 13,000 ರಿಂದ 14,000 ಕ್ಯೂಸೆಕ್ನಷ್ಟು ನೀರು ಹರಿತಾ ಇತ್ತು. ಇದರಿಂದ ನದಿ ತೀರದ ರೈತರು ತುಂಬಾ ಖುಷಿಪಟ್ಟಿದ್ದರು. ಆದರೆ ಆ ಖುಷಿ ಬಹಳ ದಿನ ಉಳಿಯಲಿಲ್ಲ. ಯಾಕಂದರೆ ನೀರು ಕಡಿಮೆಯಾಗಿ ಮತ್ತು ದಿನದಿಂದ ದಿನಕ್ಕೆ ನೀರಿನ ಪ್ರಮಾಣ ಕಡಿಮೆ ಆಗುತ್ತಾನೆ ಹೋಗ್ತಾ ಇರುವಂಥದ್ದು. ಇನ್ನೊಂದು ನಾವು ಈ ಒಂದು ನದಿ ದಂಡೆಯ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಅಂದರೆ ನದಿಯಲ್ಲಿ ನೀರಿನ ಪ್ರಮಾಣ ಎಷ್ಟಿತ್ತು ಮತ್ತು ಎಷ್ಟು ಇಳಿಕೆಯಾಗಿದೆ ಅನ್ನೋದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಅದೊಂದು ಮಾರ್ಕ್ ಏನಿದೆ ಆ ನದಿ ದಡದ ಒಂದು ಕಲೆಗಳೇನಿದೆ ಮಣ್ಣಿನ ಒಂದು ಮೇಲೆ ಇರುವಂಥದ್ದು ಅದನ್ನೇ ಇಲ್ಲಿ ಸ್ಪಷ್ಟವಾಗಿ ಸಾಕ್ಷಿಯಾಗಿ ನಾವು ತೋರಿಸ್ಬೋದು. ನೀರು ಎಷ್ಟು ಮಟ್ಟಿಗೆ ಏರಿಕೆಯಾಗಿತ್ತು ಮತ್ತು ಅದಕ್ಕೆ ಕೆಳಗಡೆ ಎಷ್ಟು ಮಟ್ಟಿಗೆ ಇಳಿದಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ಚಿತ್ರಣ. ಅಂದರೆ ಸದ್ಯದ ಮಟ್ಟಿಗೆ ಹೇಳೋದಾದರೆ ಈ ಘಟಪ್ರಭಾ ನದಿಯಲ್ಲಿ ಈ ಹಿಂದೆ 13,000 ರಿಂದ 14,000 ಕ್ಯೂಸೆಕ್ ಏನೋ ನೀರು ಹರಿತಾ ಇತ್ತು. ಆದರೆ ಈಗ ದಿಢೀರನೆ ಕುಸಿದು ಕೇವಲ 1,250 ಕ್ಯೂಸೆಕ್ ಮಾತ್ರ ಘಟಪ್ರಭಾ ನದಿಯಲ್ಲಿ ಹರಿತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಒಂದು ಕಡೆ ರೈತರು ನದಿಗಳು ತುಂಬಿ ಹರಿದು ನಮಗೆಲ್ಲ ಅನುಕೂಲ ಆಗುತ್ತೆ ಅಂತ ಒಂದು ಸಂಭ್ರಮ ಪಡುವಂಥ ಸಂದರ್ಭದಲ್ಲೇ ನೀರು ದಿಢೀರನೆ ಇಳಿಕೆ ಆಗುತ್ತಿರೋದ್ರಿಂದ ಮತ್ತಷ್ಟು ಆಘಾತಕಾರಿ ವಿಚಾರ ಇಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಈಗ ಬರ್ತಾ ಇರುವಂಥ ನೀರು ಕೇವಲ ಕುಡಿಯೋದಕ್ಕೆ ಆಗುತ್ತೆ ಮತ್ತು ಜಾನುವಾರುಗಳಿಗೆ ಆಗುತ್ತೆ. ಅದರ ಜೊತೆಗೆ ಅಕ್ಕಪಕ್ಕದಲ್ಲಿರುವಂಥ ಕೆಲವೊಂದಿಷ್ಟು ಭೂಮಿಗಳಿಗೆ ಮಾತ್ರ ಅನುಕೂಲ ಆಗುತ್ತೆ. ಆದರೆ ಮತ್ತು ಯಥಾಸ್ಥಿತಿ ಯಾವ ರೀತಿ ಬರದ ಚಿತ್ರಣ ಇತ್ತು ಅದೇ ರೀತಿ ಪರಿಸ್ಥಿತಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಂದುವರೆದಂತೂ ಪಕ್ಕ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಒಟ್ಟಿನಲ್ಲಿ ಮಹಾರಾಷ್ಟ್ರದ ಮಳೆ ಕಡಿಮೆ ಆಗಿರೋದ್ರಿಂದ ಏನು ಮಹಾರಾಷ್ಟ್ರದಲ್ಲಿ ಮಳೆ ಆಯಿತು, ನದಿಗಳು ತುಂಬಿ ಹರಿತಾ ಇದ್ವು ಅಂತ ಖುಷಿ ಪಡುತ್ತಾ ಇರುವಂಥ ರೈತರಿಗೆ ನದಿಯಲ್ಲಿ ನೀರಿನ ಪ್ರಮಾಣ ಇಳಿಕೆ ಆಗ್ತಾ ಇರೋದ್ರಿಂದ ಮತ್ತಷ್ಟು ಆತಂಕದ ಸ್ಥಿತಿ ಬಂದೊದಗಿದೆ. ಕ್ಯಾಮರಾಮ್ಯಾನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ. ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ ಎಲ್ಲ ಕಡೆಯೂ ಕೂಡ ಬರದ ಛಾಯೆ ಆವರಿಸಿತ್ತು. ಆದರೆ ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಆಶಾಭಾವನೆ ಎಂಬಂತೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿತಾ ಇರುವ ಮಳೆ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಹರಿತಾ ಇರುವಂತಹ 3 ನದಿಗಳು ಉಕ್ಕಿ ಹರಿತಾ ಇದ್ವು. ಆದರೆ ಈ ಒಂದು ರೈತರ ಸಂಭ್ರಮ ಕೇವಲ 10 ದಿನಕ್ಕೆ ಮಾತ್ರ ಮೀಸಲಾಯಿತು ಅಂತ ಹೇಳ್ಬೋದು ಸದ್ಯದ ಮಟ್ಟಿಗೆ. ಯಾಕಂದರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಕಡಿಮೆ ಆಗಿರೋದ್ರಿಂದ ಏನು ಉಕ್ಕಿ ಹರಿತಾ ಇರುವಂತಹ ಕೃಷ್ಣಾ ಈ ನದಿ ಆಗಿರ್ಬೋದು ಮತ್ತು ಘಟಪ್ರಭಾ ನದಿ ಏನು ಬೊರ್ಗರೆದು ಹರಿತಾ ಇದ್ವು. ಆ ಒಂದು ಹರಿವಿನ ಪ್ರಮಾಣ ಈಗ ದಿಢೀರನೆ ಕುಸಿತ ಕಂಡಿರುವಂಥದ್ದು. ಅಂದರೆ ಮಹಾರಾಷ್ಟ್ರದಲ್ಲಿ ಮಳೆ ತಗ್ಗಿದ್ರಿಂದ ನಮ್ಮ ಬಾಗಲಕೋಟೆ ಜಿಲ್ಲೆಯ ರೈತರು ಕೂಡ ಕುಗ್ಗಿ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಇದೇ ನದಿಯಲ್ಲಿ ಏನು ಕೆಲವೊಂದಿಷ್ಟು ದಿನಗಳ ಹಿಂದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರಿತ್ತು. ಅಂದರೆ ಘಟಪ್ರಭಾ ನದಿಗೆ ಸುಮಾರು ಒಂದು 13,000 ರಿಂದ 14,000 ಕ್ಯೂಸೆಕ್ನಷ್ಟು ನೀರು ಹರಿತಾ ಇತ್ತು. ಇದರಿಂದ ನದಿ ತೀರದ ರೈತರು ತುಂಬಾ ಖುಷಿಪಟ್ಟಿದ್ದರು. ಆದರೆ ಆ ಖುಷಿ ಬಹಳ ದಿನ ಉಳಿಯಲಿಲ್ಲ. ಯಾಕಂದರೆ ನೀರು ಕಡಿಮೆಯಾಗಿ ಮತ್ತು ದಿನದಿಂದ ದಿನಕ್ಕೆ ನೀರಿನ ಪ್ರಮಾಣ ಕಡಿಮೆ ಆಗುತ್ತಾನೆ ಹೋಗ್ತಾ ಇರುವಂಥದ್ದು. ಇನ್ನೊಂದು ನಾವು